ಇವತ್ತು ಎಲ್ಲಾ ಕೆಲಸಗಳು ಮನೆ ಅಡಿಗೆ ಕೆಲಸ ಅಲ್ಲದೆ ಇವತ್ತು ಹೊರಗಡೆ ಹೋಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದೀವಿ ಅಂದ್ರೆ ಮಹಿಳೆಯರು ಮಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ಮಾಡ್ತಾ ಇದ್ದಾರೆ. ನಿಮ್ಮ ಶ್ರಮ ಬಹಳ ಇದೆ. ಮತ್ತು ಎಲ್ಲಾ ಸಂದರ್ಭದಲ್ಲೂ ಕೂಡ ಗಂಡ ಮಗ ಒಂದ್ಸರಿ ಒಳ್ಳೆಯವನಿರ್ತಾನೆ, ಕೆಟ್ಟವನಿರ್ತಾನೆ. ಅದೆಲ್ಲವನ್ನು ನಾವು ಅವಸರಿಸಿಕೊಂಡು ನೀವು ಸಮಾಜದಲ್ಲಿ ಇವತ್ತು ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಅತ್ತಿ ಮಾವ, ನನ್ನ ಮೈದನ ಅಂತಕ್ಕಂಥ ಒಂದು ಭಾವನೆ ಪ್ರೀತಿಯಿಂದ ಏನು ಆ ಕುಟುಂಬವನ್ನು ಹಿಡಿದುಕೊಂಡು ಹೋಗ್ತಾ ಇದ್ರಿಲ್ಲ. ಅದು ಯಾರಿಂದ ಸಾಧ್ಯ ಆಗ್ತಾ ಇದೆ ಅಂದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಬಹಳ ದೊಡ್ಡ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ತಾಯಿಗೆ ಎಲ್ಲರಿಗಿಂತ ದೊಡ್ಡ ಸ್ಥಾನ. ಯಾಕಂದ್ರೆ ತಾಯಿ ತ್ಯಾಗ ಬಹಳ ದೊಡ್ಡದಿದೆ. ತಾಯಿ ತ್ಯಾಗವನ್ನು ಯಾರು ನಿಲ್ಲಿಸಲಿಕ್ಕೆ ಆಗೋದಿಲ್ಲ, ತಾಯಿ ಋಣವನ್ನು ಯಾರು ತೀರಿಸಲಿಕ್ಕೆ ಆಗೋದಿಲ್ಲ. ತಾಯಿ ವಾತ್ಸಲ್ಯಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಭಕ್ತಿನೂ ಜಾಸ್ತಿ. ಹೆಣ್ಣು ಮಕ್ಕಳಿಗೆ ದೇವರಲ್ಲಿ ಬಹಳ ದೊಡ್ಡ ದೈವ ಭಕ್ತರು ನೀವು. ಹಾಗಾಗಿನೇ ನಮ್ಮ ದೇಶದ ಒಂದು ವಿಶೇಷತೆ ಏನಂದ್ರೆ ನಾವು ದೇವಿ ಪೂಜೆಗೆ ಬಹಳ ದೊಡ್ಡ ಶ್ರೇಷ್ಠ ಸ್ಥಾನಮಾನವನ್ನು ಕೊಡ್ತೀವಿ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನ ಎಲ್ಲೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಮ ಗರ್ಭದಿಂದ ಹುಟ್ಟಿರ್ತಕ್ಕಂಥದ್ದು ಈ ಒಂದು ನಮ್ಮ ಸಮಾಜ. ನಿಮ್ಮ ಏನು ಪರಿಶ್ರಮ ಇದೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿಸಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಕೊಡಿಸಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಗಂಡಂದಿರಿಗೆ, ಇವತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪುರುಷರಿಗೆ ದುಷ್ಟತೆಗಳಿಂದ ದೂರ ಇಟ್ಟು ಅವರನ್ನ ಸರಿಯಾದ ಮಾರ್ಗದ ಮೇಲೆ ಒಯ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಮಾತ್ರ ಇದೆ. ಅದಕ್ಕಾಗಿ ನೀವು ಸದಾ ಇವತ್ತು ವಿಶ್ವರಾಜ್ಯದಲ್ಲಿ ದೇವರಲ್ಲಿ ಏನ್ ಕೇಳ್ಕೊಳ್ತೀರ ಅಂದ್ರೆ ನನ್ನ ಮನೆಯವರು ಒಳ್ಳೆ ಇರಲಿ ಅಂತ ಕೇಳ್ಕೊಳ್ತೀರಿ. ನೀವು ನನಗೂ ಒಳ್ಳೆಯದು ಮಾಡುವಂತ ಯಾವ ಹೆಣ್ಮಕ್ಳು ಕೇಳ್ಕೊಳ್ಳೋದಿಲ್ಲ. ಹಾಗಾಗಿ ನಿಮ್ಮ ತ್ಯಾಗ ಭಾವನೆ ಇವತ್ತು ನಮ್ಮ ಈ ಭೂಮಿ, ಭಾರತ ಭೂಮಿಯನ್ನೇ ಪವನ ಭೂಮಿಯನ್ನಾಗಿ ಮಾಡಿದೆ ಅಂತ